ಸ್ನೇಹಿತರೆ, ಈ ಒಂದು ವಿಡಿಯೋ ಪ್ರಚಲಿತ ಘಟನೆಗಳ ಬಗ್ಗೆ ಸಂಬಂಧಿಸಿದಂಥ ಸಂಪೂರ್ಣ ಮಾಹಿತಿ ಇರ್ತದೆ ನೋಡ್ರಿ. 2025ರಲ್ಲಿ ನಡೆದಿರುವಂಥ ಹಲವಾರು ಪ್ರಮುಖ ಮಾಹಿತಿಗಳು ನಾವು ನೋಡ್ತೀವಿ ಈ ಒಂದು ವಿಡಿಯೋದಾಗ. ಮೊದಲನೇದಾಗಿ ವಿಶ್ವವಿಖ್ಯಾತ ಮೈಸೂರು ದಸರಾ ಉತ್ಸವ 2025ರಲ್ಲಿ ಇದನ್ನು ಉದ್ಘಾಟನೆ ಮಾಡಿದವರು ಯಾರಂದರೆ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ವಿಜೇತೆಯಾಗಿರುವ ಸಾಹಿತಿ ಅವರಂದರೆ ಇವರು ಥೈಲ್ಯಾಂಡ್ ಗೇಮ್ನಲ್ಲಿ ಸಂಭಾವ್ಯತೆ ಇರ್ತದೆ ನೋಡ್ರಿ. ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರಾಗಿ ಯಾರು ನೇಮಕ ಆಗಿದ್ದಾರೆ? ಅಜಯ್ ಕುಮಾರ್. ಅದೇ ರೀತಿಯಾಗಿ ಕೇಂದ್ರ ಮುಖ್ಯ ಮಾಹಿತಿ ಹಕ್ಕು ಆಯುಕ್ತರು ಯಾರು? ರಾಜೇಶ್ ಕುಮಾರ್. ಈ ರೀತಿಯಾಗಿ ಕೇಳುತ್ತಾರೆ. ಅದೇ ರೀತಿಯಾಗಿ ಪ್ರಮುಖ ಜವಾಬ್ದಾರಿಯನ್ನು ಹೊಂದಿರುವಂಥ ವ್ಯಕ್ತಿಗಳು ಕೂಡ ಇಲ್ಲಿದ್ದಾರೆ. ಮೊದಲನೇದಾಗಿ ವಿಭು ಬಕ್ರೋ. ಯಾರು? ವಿಭು ಬಕ್ರು ನ್ಯಾಯಮೂರ್ತಿ ಇದ್ದಾರೆ ನೋಡ್ರಿ. ಇವರು ಕರ್ನಾಟಕದ ಹೈಕೋರ್ಟ್ನ ನೂತನ ಮುಖ್ಯ ನ್ಯಾಯಾಧೀಶರಾಗಿ ಇವರು ಕೂಡ ಆಯ್ಕೆಯಾಗಿದ್ದಾರೆ. ವಿಭು ಬಕ್ರು. ನ್ಯಾಯಮೂರ್ತಿ NV ಅಂಜಾರಿ ಅವರು ಸುಪ್ರೀಂ ಕೋರ್ಟ್ಗೆ ಪದೋನ್ನತಿ ಹಿನ್ನೆಲೆಯಲ್ಲಿ ಇವರನ್ನು ನೇಮಕ ಮಾಡಲಾಗಿದೆ. ಪ್ರಸ್ತುತ ಕರ್ನಾಟಕದ ಹೈಕೋರ್ಟ್ನ ನೂತನ ಮುಖ್ಯ ನ್ಯಾಯಾಧೀಶರು ಯಾರಿದ್ದಾರೆ ಅಂದರೆ ವಿಭು ಬಕ್ರು. ಅದೇ ರೀತಿಯಾಗಿ ಅನಿಲ್ ಕುಂಬಳೆ ಅವರು ಕೂಡ ಕರ್ನಾಟಕದ ರಾಜ್ಯ ಅರಣ್ಯ ಇಲಾಖೆ ಮತ್ತು ವನ್ಯಜೀವಿ ಸಂರಕ್ಷಣಾ ರಾಯಭಾರಿಯಾಗಿ ನೇಮಕವಾಗಿದ್ದಾರೆ. ಅನಿಲ್ ಕುಂಬರ್
ತಪ್ಪಲಾರದ ನಷ್ಟ ಅಂತ ಇದು ಯಾಕೆ ಕೊಟ್ಟಿದ್ದಾರೆ ಅಂದರೆ ಇತ್ತೀಚೆಗೆ ಎಸ್ ಎಲ್ ಭೈರಪ್ಪ ಅವರು ಮರಣ ಹೊಂದಿದ್ದಾರೆ. ಜೊತೆಗೆ ಕೆ ಕಸ್ತೂರಿ ರಂಗನ್ ಕೂಡ ಮರಣ ಹೊಂದಿದ್ದಾರೆ. ಕನ್ನಡ ಶ್ರೇಷ್ಠ ಕಾದಂಬರಿಕಾರ ಆಗಿರುವಂಥ ಎಸ್ ಎಲ್ ಭೈರಪ್ಪ ಇವರ ಒಂದು ಮಂದ್ರ ಕಾದಂಬರಿಗಾಗಿ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಪಡೆದಿದ್ದರು. ಯಾರು? ಎಸ್ ಎಲ್ ಭೈರಪ್ಪ ಅವರು ಮಂದ್ರ ಎಂಬ ಒಂದು ಕಾದಂಬರಿಗಾಗಿ ಸರಸ್ವತಿ ಸಮ್ಮಾನ್ ಪ್ರಶಸ್ತಿಯನ್ನು ಪಡೆದಿರ್ತಾರೆ ನೋಡ್ರಿ. ಇವರ ಒಂದು ಆತ್ಮಕಥನ ಯಾವುದಪ್ಪ ಅಂತಂದರೆ ಆತ್ಮಚರಿತ್ರೆ ಬಿತ್ತಿ ಇದೆ ನೋಡಿ. ಇವರ ಒಂದು ಆತ್ಮಚರಿತ್ರೆ ಬಿತ್ತಿ, ಎಸ್ ಎಲ್ ಭೈರಪ್ಪ ಅವರ ಆತ್ಮಚರಿತ್ರೆ ಬಿತ್ತಿ. ಹಾಗಾದರೆ ಈ ಒಂದು ಎಸ್ ಎಲ್ ಭೈರಪ್ಪ ಅವರಿಗೆ ಈ ಒಂದು ಮಂದ್ರ ಕಾದಂಬರಿಗಾಗಿ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಯಾವ ವರ್ಷ ನೀಡಿದ್ದಾರೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಕಮೆಂಟ್ ಮಾಡಿ ಒಂದು ಯಾವ ವರ್ಷದಾಗ ಈ ಒಂದು ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ನೀಡಿದ್ದಾರೆ ಅಂತ ಕಮೆಂಟ್ ಮಾಡಿ. ಅದೇ ರೀತಿಯಾಗಿ ಡಾಕ್ಟರ್ ಕೆ ಕಸ್ತೂರಿ ರಂಗನ್ ಅಂತ ನೋಡ್ಬೋದು. ಇವ್ರ ಬಗ್ಗೆ ಇವ್ರು ಏನಪ್ಪ ಅಂತಂದರೆ ಇಸ್ರೋದ ಮಾಜಿ ಅಧ್ಯಕ್ಷರಾಗಿರ್ತಾರೆ ನೋಡ್ರಿ. ಜೊತೆಗೆ ಶ್ರೇಷ್ಠ ವಿಜ್ಞಾನಿ ಕೂಡ ಆಗಿದ್ದಾರೆ ಇವರು. ರಾಷ್ಟ್ರೀಯ ಶಿಕ್ಷಣ ನೀತಿ 2000 ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದರು ನೋಡ್ರಿ. ಕೆ ಕಸ್ತೂರಿ ರಂಗನ್ ಇದು ಕೇಳಿದ್ದಾರೆ ನೋಡಿ, PC ಕ್ವಶನ್ ಆಗಿದೆ ಅದು. ಕೆ ಕಸ್ತೂರಿ ರಂಗನ್ ಏನಪ್ಪ ಅಂತಂದರೆ ರಾಷ್ಟ್ರೀಯ ಶಿಕ್ಷಣ ನೀತಿ 2000 ಕರಡು ಸಮಿತಿ ಅಧ್ಯಕ್ಷರು ಯಾರಂತ ಕೇಳಿದರು. ಕೆ ಕಸ್ತೂರಿ ರಂಗನ್ ಆಗಿದ್ದಾರೆ ನೋಡಿ. ಇಲ್ಲಿಗೆ ಪ್ರಮುಖ ಒಂದು ಕ್ವಿಜನ್ನು ಅಟೆಂಡ್ ಮಾಡೋಣ. ಈಗ ಈ ಒಂದು ಪ್ರಚಲಿತ ಘಟನೆಗೆ ಸಂಬಂಧಿಸಿದಂತೆ ಮಾಹಿತಿ ಹೇಳಿದ್ವಿ. ಈಗ ಅದರ ಸ್ವಲ್ಪ ಏನಂತಾರೆ ಟೆಸ್ಟ್ ಥರ ತೊಗೊಳ್ಳೋಣ. ಟೆಸ್ಟ್ ಸ್ವಲ್ಪ 2025 ವಿಶ್ವವಿಖ್ಯಾತ ಮೈಸೂರು ದಸರಾವನ್ನು ಉದ್ಘಾಟಿಸಿದಂಥ ವ್ಯಕ್ತಿ ಯಾರು? ಜೊತೆಗೆ ಅವರು ಇತ್ತೀಚೆಗೆ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಪಡೆದ ಸಾಹಿತಿ ಯಾರು ಆಗಿದ್ದಾರೆ ಅಂತ ಕೊಟ್ಟಿದ್ದಾರೆ. ಎರಡು ಒಂದೇ ಅಂದರೆ ಈ ಒಂದು ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಪಡೆದಂಥ ಸಾಹಿತಿ ಯಾರು ಅಂತ ಕೊಟ್ಟಿದ್ದಾರೆ. ಅನಿಲ್ ಕುಂಬ್ಳೆ, ಬಾನು ಮುಸ್ತಾಕ್, ಕೆ ಕಸ್ತೂರಿ ರಂಗನ್, ಪ್ರವೀಣ್ ಸೂದ್. ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಬಾನು ಮುಸ್ತಾಕ್ ನೋಡ್ರಿ. ಬಾನು ಮುಸ್ತಾಕ್ ಅವರು 2025 ಈ ಒಂದು ಮೈಸೂರು ದಸರಾ ಉತ್ಸವವನ್ನು ಉದ್ಘಾಟನೆ ಮಾಡಿದಂಥ ವ್ಯಕ್ತಿಯಾಗಿದ್ದಾರೆ. ಜೊತೆಗೆ ಈ ಒಂದು ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಯನ್ನು ಪಡೆದಂಥ ವ್ಯಕ್ತಿಯಾಗಿದ್ದಾರೆ ನೋಡಿ ಅವರು. ಯಾರು? ಬಾನು ಮುಸ್ತಾಕ್. ಬಾನು ಮುಸ್ತಾಕ್ ನೋಡ್ರಿ. ಇವರ ಬಗ್ಗೆ ನೋಡೋದಾದರೆ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ವಿಜೇತರಾದ ಶ್ರೀಮತಿ ಬಾನು ಮುಸ್ತಾಕ್ ಅವರು 2025 ನಾಡ ಹಬ್ಬ ಮೈಸೂರು ದಸರಾವನ್ನು ಉದ್ಘಾಟನೆ ಮಾಡಿದ್ದಾರೆ ನೋಡಿ. ಅವರು ಸಾಹಿತ್ಯಕ್ಕೆ ಸಾಧನೆ ಗೌರವಿಸಿ ಈ ಒಂದು ಅವಕಾಶವನ್ನು ನೀಡಲಾಗಿತ್ತು ಇವರಿಗೆ. ಬಾನು ಮುಸ್ತಾಕ್ ಅವರಿಗೆ ಈ ಒಂದು ನೀಡಲಾಗಿತ್ತು ನೋಡ್ರಿ. ಇವರ ಒಂದು ಬೂಕರ್ ಪ್ರಶಸ್ತಿಯ ಒಂದು ಕೃತಿ ಯಾವುದು? ಹಾಟ್ ಲ್ಯಾಂಪ್ ನೋಡ್ರಿ. ಹಾಟ್ ಲ್ಯಾಂಪ್ ಏನನ್ನೋದು ಇವರೊಂದು ಬಾನು ಮುಸ್ತಾಕ್ ಅವರ ಬೂಕರ್ ಪ್ರಶಸ್ತಿಯ ಒಂದು ಕೃತಿಯಾಗಿತ್ತು. ಈ ಒಂದು ಕೃತಿಗೆ ಬೂಕರ್ ಪ್ರಶಸ್ತಿ ನೀಡಿದ್ದಾರೆ. ಮುಂದಿನ ಒಂದು ಪ್ರಶ್ನೆ, ಭಾರತ ಮೊದಲ ವರ್ಟಿಕಲ್ ಲಿಫ್ಟ್ ರೈಲ್ವೆ ಸಮುದ್ರ ಸೇತುವೆಯಾದ ಹೊಸ ಪಂಬನ್ ಸೇತುವೆ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಕೇರಳ, ಕರ್ನಾಟಕ, ಆಂಧ್ರ ಪ್ರದೇಶ, ತಮಿಳುನಾಡು. ಸರಿಯಾದ ಉತ್ತರ ಆಪ್ಷನ್ಸ್ ಡಿ, ತಮಿಳುನಾಡು ನೋಡಿ. ತಮಿಳುನಾಡಿನಲ್ಲಿ ಇತ್ತೀಚೆಗೆ ಈ ಒಂದು ವರ್ಟಿಕಲ್ ಲಿಫ್ಟ್ ರೈಲ್ವೆ ಸಮುದ್ರ ಸೇತುವೆಯನ್ನು ಉದ್ಘಾಟನೆ ಮಾಡಿದ್ದಾರೆ. ಇದರ ಹೆಸರು ಏನಪ್ಪ ಅಂತಂದ್ರೆ ಪಂಬನ್ ಸೇತುವೆ ಅಂತ ಕರೀತಾರೆ. ಅದಕ್ಕೆ ಏನು? ಪಂಬನ್ ಸೇತುವೆ. ನಾವಿಲ್ಲಿ ನೋಡ್ಬೋದು ಪಂಬನ್ ಸೇತುವೆ ಯಾವ ರೀತಿ ಕಾಣ್ತಿದೆ ಅಂತ. ಈ ಸೇತುವೆ ತಮಿಳುನಾಡಿನ ರಾಮೇಶ್ವರಂ ಅನ್ನು ಮುಖ್ಯ ಭೂಭಾಗದೊಂದಿಗೆ ಸಂಪರ್ಕವನ್ನು ಮಾಡುತ್ತದೆ. ಇದು ಹಡಗುಗಳ ಸಂಚಾರಕ್ಕೆ ಅನುವು ಮಾಡಿಕೊಡಲು ಮೇಲಕ್ಕೆ ಎತ್ತುವ ವಿಶಿಷ್ಟ ತಂತ್ರಜ್ಞಾನವನ್ನು ಹೊಂದಿದೆ ನೋಡಿರಿ. ಇದು ಪಂಬನ್ ಸೇತುವೆ. ಮುಂದಿನ ಒಂದು ಪ್ರಶ್ನೆ, ಇತ್ತೀಚೆಗೆ ಕೇಂದ್ರ ಲೋಕಸೇವಾ ಆಯೋಗದ UPSP ಅಂತ ಹೇಳ್ಬೋದು ನಾವು, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ನೂತನ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ನೋಡಿ ಯಾವ ರೀತಿಯಾಗಿ ಕ್ವಶನ್ ಕೇಳ್ಬೋದಂದರೆ ಇಲ್ಲಿ ನಾವು ಕೊಟ್ಟಿರ್ಬೋದು. ಈ ಒಂದು ಪ್ರಶ್ನೆ ಈ ರೀತಿಯಾಗಿ ಕೇಳ್ತಾರೆ ಯಾವುದೇ ಒಂದು ಎಕ್ಸಾಮ್ನಲ್ಲಿ. ಕೇಂದ್ರ ಲೋಕಸೇವಾ ಆಯೋಗ ಅಂದರೆ UPSCಯ ನೂತನ ಅಧ್ಯಕ್ಷರಾಗಿ ಯಾರು ಆಯ್ಕೆಗೊಂಡಿದ್ದಾರೆ ಅಂತ ಕೊಟ್ಟಿದ್ದಾರೆ. ಅಜಯ್ ಸೇಠ್, ರಾಜ್ಕುಮಾರ್ ಗೋಯಲ್, ಡಾಕ್ಟರ್ ಅಜಯ್ ಕುಮಾರ್, ತುಯಿನ್ ಕಾಂತ್ ಪಾಂಡೆ. ಇದಕ್ಕೆ ಸರಿಯಾದ ಉತ್ತರ ಡಾಕ್ಟರ್ ಅಜಯ್ ಕುಮಾರ್ ಇದೆ ನೋಡಿ. ಆಪ್ಷನ್ ಸಿ, ಡಾಕ್ಟರ್ ಅಜಯ್ ಕುಮಾರ್ ಅವರು ಏನಪ್ಪ ಅಂತಂದರೆ UPSP ಒಂದು ನೂತನ ಅಧ್ಯಕ್ಷರಾಗಿ ನೇಮಕವಾಗಿದ್ದಾರೆ. ರಕ್ಷಣಾ ಸಚಿವಾಲಯದ ಮಾಜಿ ಕಾರ್ಯದರ್ಶಿಯಾಗಿದ್ದ
ಅಜಯ್ ಕುಮಾರ್ ಅವರು UPSBಯ ನೂತನ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ್ದಾರೆ ನೋಡಿ. ಇವರು 1985ನೇ ಸಾಲಿನ ಕೇರಳ ಕೇಡರ್ IAS ಅಧಿಕಾರಿ ಆಗಿದ್ದಾರೆ. 1985ರ ಒಂದು IAS ಅಧಿಕಾರಿಯಾಗಿದ್ದಾರೆ ನೋಡಿ. ಯಾರು? ಈ ಒಂದು ಅಜಯ್ ಕುಮಾರ್ ಅವರು. ಇದಿಷ್ಟು ಏನಿತ್ತಪ್ಪ ಅಂತಂದರೆ ಇದಿಷ್ಟು ಪ್ರಚಲಿತ ಘಟನೆಗೆ ಸಂಬಂಧಿಸಿದಂತೆ ಪ್ರಮುಖ ಮಾಹಿತಿ ಇತ್ತು ನೋಡ್ರಿ. ಪ್ರಚಲಿತ ಘಟನೆ ಅಂತ ಹೇಳ್ಬೋದು ನಾವು. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದರೆ ಬೇಕಂದರೆ ಲೈಕ್ ಬಟನ್ನ ಪ್ರೆಸ್ ಮಾಡಿ, ನಿಮ್ಮ ಫ್ರೆಂಡ್ಗಳು ಕೂಡ ಶೇರ್ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಮುಗಿಸೋಣ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬೈ ಫ್ರೆಂಡ್ಸ್.